ಕ್ರೈಂ ಬ್ರಾಂಚ್ ಪೊಲೀಸರ ಹೆಸರಿನಲ್ಲಿ ವಂಚಿಸಲು ಯತ್ನಿಸುತ್ತಿದ್ದವರು ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಠಾಣೆ ಪೊಲೀಸರು ಖಾಸಗಿ ಬಸ್ ಚಾಲಕ, ನಿರ್ವಾಹಕ ಸೇರಿದಂತೆ ಮೂವರನ್ನ ಬಂಧಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಮೂಲದ ಖಾಸಗಿ ಬಸ್ ಚಾಲಕ ಮಂಜುನಾಥ್, ಹಾವೇರಿ ಮೂಲದ ಕೃಷ್ಣ ಲಮಾಣಿ, ಚನ್ನಗಿರಿಯ ನಿತ್ಯಾನಂದ ನಾಯಕ್ ಬಂಧಿತರು. 806 ಗ್ರಾಂ ಚಿನ್ನ, 1 ಕಾರು, 3 ಮೊಬೈಲ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ತೆರಿಗೆ ವಂಚಿಸುತ್ತಿದ್ದ ಐಷಾರಾಮಿ ಕಾರು ಮಾಲೀಕರಿಗೆ ಆರ್ಟಿಒ ಶಾಕ್ ನೀಡಿದೆ. ಹೊರ ರಾಜ್ಯಗಳಲ್ಲಿ ಖರೀದಿಸಿ ರಾಜ್ಯಕ್ಕೆ ತಂದಿದ್ದ ಐಷಾರಾಮಿ ಕಾರುಗಳ ವಶಕ್ಕೆ ಪಡೆಯಲಾಗಿದೆ. ಬಿಎಂಡಬ್ಲ್ಯೂ ಕಾರು, ಬೆನ್ಸ್ ಕಾರು, ಪೋರ್ಷೆ ಕಾರು, ಮಿನಿ ಕೂಪರ್ ಕಾರು, ರೇಂಜ್ ರೋವರ್, ಆಡಿ ಸೇರಿದಂತೆ 250ಕ್ಕೂ ಅಧಿಕ ಕಾರುಗಳ ಜಪ್ತಿ ಮಾಡಲಾಗಿದೆ. 400 ಕೇಸ್ ದಾಖಲಿಸಿ 5 ಕೋಟಿ ದಂಡ ವಸೂಲಿ ಮಾಡಿದೆ. ಹೊರ ರಾಜ್ಯಗಳಲ್ಲಿ ಐಷಾರಾಮಿ ಕಾರು ಖರೀದಿಸಿ ರಾಜ್ಯದಲ್ಲಿ ಬಳಕೆ ಮಾಡುತ್ತಿರುವ ಬಗ್ಗೆ TV9 ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಕಚೇರಿಯಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ಹುಬ್ಬಳ್ಳಿಯ ಜೆಸಿ ನಗರದ ಟೌನ್ ಹಾಲ್ ಕಟ್ಟಡದಲ್ಲಿರುವ ಶಾಸಕರ ಕಚೇರಿಗೆ ನುಗ್ಗಿರೋ ಕಳ್ಳರು ಹಲವು ವಸ್ತುಗಳನ್ನ ಕದ್ದೊಯ್ದಿದ್ದಾರೆ. ಮಾರ್ಚ್ 16ರಂದು ಕಳ್ಳತನ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಶರಾವತಿ ಕೊಳ್ಳದಿಂದ ಬೆಂಗಳೂರಿಗೆ ನೀರು ಹರಿಸುವ ಯೋಜನೆಗೆ ವಿರೋಧ ವ್ಯಕ್ತವಾಗಿದೆ. ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಒಕ್ಕೂಟ ವಿರೋಧ ವ್ಯಕ್ತಪಡಿಸಿದೆ. ನಿನ್ನೆ ಶಿವಮೊಗ್ಗ ಡಿಸಿ ಕಚೇರಿ ಮುಂದೆ ಒಕ್ಕೂಟದ ಕಾರ್ಯಕರ್ತರು ಧರಣಿ ಮಾಡಿದ್ರು. ನಂತರ ಜಿಲ್ಲಾಧಿಕಾರಿಗಳಿಗೆ ಯೋಜನೆ ಬೇಡವೆಂದು ಮನವಿ ಸಲ್ಲಿಸಿದ್ರು. ಶರಾವತಿ ನದಿ ತಿರುವು ಯೋಜನೆ, ಪಂಪ್ಡ್ ಸ್ಟೋರೇಜ್ನಿಂದ ಸಿಂಗಳಿಕ ಅಭಯಾರಣ್ಯದ 354 ಎಕರೆ ಕಾಡು ನಾಶವಾಗುತ್ತೆ ಅಂತ ಹೋರಾಟಗಾರರು ಆತಂಕ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ತ್ರಿವಿಧ ದಾಸೋಹಿ ಶರಣ ಬಸವೇಶ್ವರ 203ನೇ ಜಾತ್ರಾ ಮಹೋತ್ಸವ ನಿನ್ನೆ ವಿಜೃಂಭಣೆಯಿಂದ ನೆರವೇರಿತು. ಕಲಬುರಗಿ ಆರಾಧ್ಯ ದೈವ ಶರಣ ಬಸವೇಶ್ವರ ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಿದ್ರು. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದೆಲ್ಲೆಡೆಯಿಂದ ಭಕ್ತರು ಆಗಮಿಸಿದ್ರು. ಜಾತ್ರೆಗೆ ಬಂದಿದ್ದ ಭಕ್ತರೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು.